ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ನಾನು ಇವತ್ತು ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತಿದ್ದೆ. ಸೊ ನಾನು ಎಲ್ಲಿ ಬಂದೀನಿ ಅಂತಂದ್ರೆ ಗದಗಿಗೆ ಬಂದಿದ್ವಿ ಇವತ್ತು. ಸೊ ಇವತ್ತು 1 ಜನವರಿ ನ್ಯೂ ಇಯರ್ ದಿನ ನಾವು ದಿಯಾನ್ ಹತ್ರ ಬಂದೀವಿ. ಭಾಳ ವರ್ಷದ ಮೇಲೆ ನಾವೆಲ್ಲರೂ ಒಂದೇ ಕಡೆ ಕೂಡೀವಿ ಅಲ್ಲ ದಿಯಾ? ಹಾ, ಫಸ್ಟ್ ಟೈಮ್ ಅಲ್ಲ ಇದು ನ್ಯೂ ಇಯರ್ ನೀನು ಅವ್ವ ತಾತನ ಜೊತೆ ಸೆಲೆಬ್ರೇಟ್ ಮಾಡಾತಿದ್ದ? ನಾಳೆ ಫೆಬ್ರವರಿ ಬರಲ್ಲ, ಜನವರಿ 30 ಡೇಸ್ ಇರುತ್ತೆ, 31 ಡೇಸ್. ಅದು ಮುಗಿದ್ಮೇಲೆ ಫೆಬ್ರವರಿ ಬರುತ್ತೆ. ಅವಳ್ದು ಫೆಬ್ರವರಿ ಹ್ಯಾಪಿ ಬರ್ಡೇ. ಸೊ ಇವತ್ತು ಜನವರಿ, ನಾಳೆ ಫೆಬ್ರವರಿ, ಹಂಗ್ ಲೆಕ್ಕ ಅವಳ್ದು. ಸೊ ಇವತ್ತು ನ್ಯೂ ಇಯರ್ ಅಲ್ಲ, ಎಲ್ಲಾರು ಭಾಳ ವರ್ಷದ ಮೇಲೆ, ಐ ಥಿಂಕ್ ಮದ್ವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನ್ಯೂ ಇಯರಿಗೆ ನಾವೆಲ್ಲ ಒಂದೇ ಕಡೆ ಕೂಡಿರೋದು. ಸೊ ಹಂಗಾಗಿ ಲೈಟಾಗಿ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿವಿ. ನಾವು ಬೆಳಗ್ಗೆ ಜರ್ನಿ ಮಾಡ್ಕೊಂಡು ಊರಿಗೆ ಬಂದ್ವಿ. ಬೆಳಿಗ್ಗೆ 6 o'clock ಒಂದು ಟ್ರೈನ್ ಇತ್ತು. ಸೊ ಅಲ್ಲಿಂದ ನಾವು ಬಂದು ಮಧ್ಯಾಹ್ನ 3 ಗಂಟೆ ಆಗಿತ್ತು ನಾವು ಗದಗಿಗೆ ಬಂದಾಗ. ಹಾಗಾಗಿ ನನಗೆ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ನಮ್ ದಿಯಾ ನೋಡ್ರಿ ಹೆಂಗ್ ರೆಡಿ ಆಗಿಬಿಟ್ಟಾಳ. ದಿಯೋ, ಎದಕ್ಕೆ ರೆಡಿಯಾಗಿ ನೀನು? ಕೇಕ್ ಕಟ್ಟಿಂಗ್. ಯಾಕೆ ಕೇಕ್ ಕಟ್ಟಿಂಗ್ ಮಾಡಕ್ ಹೋತಿ? ಹ್ಯಾಪಿ ಯು ಎನ್ ವಿ? ಹ್ಯಾಪಿ ಯು ಎನ್ ವಿ ಅಲ್ಲ, ಅದು ಹ್ಯಾಪಿ ನ್ಯೂ ಇಯರ್. ಆ ನಾವು ಎಲ್ಲ ಲೈಟಾಗಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು, ಇವತ್ತು ಹೊಸ ವರ್ಷನೂ ಆಗಿತ್ತು, ಹಾಗೆ ಗುರುವಾರ ಕೂಡ ಇತ್ತು ಅಲ್ವಾ, ಹಾಗಾಗಿ ಸಾಯಿಬಾಬಾ ಗುಡಿಗೆ ಹೋಗ್ತಾ ಇದ್ವಿ. ಇದು ಗದಗಲ್ಲಿ ತುಂಬಾ ಫೇಮಸ್ ಟೆಂಪಲ್ಲು, ಶಿರ್ಡಿ ಸಾಯಿಬಾಬಾ ಟೆಂಪಲ್ ಅಂತ ಹೇಳಿ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು. ದಿಯಾಗಂತರೂ ಅಲ್ಲಿಗೆ ಹೋಗ್ಬಿಟ್ರೆ ವಾಪಸ್ ಬರೋದಕ್ಕೆ ಮನಸ್ಸಾಗೋದಿಲ್ಲ, ಅಲ್ಲೇ ಇರೋಣ, ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಹೇಳ್ತಾಳೆ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಪಲ್ಲಕ್ಕಿ ಉತ್ಸವ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ತುಂಬ ದಿನ ಆಗಿತ್ತು, ಹೋಗಿರಲೇ ಇಲ್ಲ. ಹಾಗೆ ಇವತ್ತು ಹೊಸ ವರ್ಷ ಇರೋದ್ರಿಂದ ಈ ಟೈಮಲ್ಲಿ ಹೋಗಿದ್ದು ಒಂಥರ ಖುಷಿ ಆಯಿತು, ಒಂಥರ ಏನೋ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು. ಸೊ ಇದು ಪಲ್ಲಕ್ಕಿ ಉತ್ಸವ ಕೂಡ ಮುಗಿಸ್ಕೊಂಡ್ಬಿಟ್ಟು ಟೆಂಪಲ್ಗೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಇಲ್ಲಿ ಟೆಂಪಲಲ್ಲಿ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ಬಟ್ ರಾತ್ರಿ 10-10:30 ನಂತರ ಏನೋ ಸಿಗುತ್ತದು ಪ್ರಸಾದ. ಯೂಶ್ವಲಿ ನಾನು ಬಂದಿಲ್ಲ, ಬಟ್ ನಮ್ಮ ಅಪ್ಪ ಅಮ್ಮ ಎಲ್ಲ ವೀಕ್ಲಿ ಬರ್ತಿರ್ತಾರಲ್ವ, ಅವ್ರು ಹೇಳ್ತಿರ್ತಾರೆ. ನಾನು ಯೂಶ್ವಲಿ ಇಲ್ಲಿ ಇರೋದಿಲ್ಲ, ಬಟ್ ಬಂದ್ರೂ ನಾನು ಈವ್ನಿಂಗ್ ಬಂದು ಹೋಗ್ಬಿಡ್ತೀನಿ. ಹಾಗೆ ನಮ್ಮೂರಲ್ಲಿರೋ ಟೆಂಪಲ್ ಯಾವ ರೀತಿ ಇದೆ ಅಂತ ಕೂಡ ನೋಡ್ಕೊಂಡು ಬನ್ನಿ.
ಫ್ರೆಂಡ್ಸ್, ಇವತ್ತೇನು ಗೊತ್ತಾ, ನ್ಯೂ ಇಯರ್ ಸ್ಪೆಷಲ್ ಪಾವ್ ಭಾಜಿ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಟೈಮ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಟೆಂಪಲ್ಗೆಲ್ಲ ಹೋಗಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಟ್ಟಿತ್ತು, ಹಂಗಾಗಿ ಮಾಡ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ನಾನು ಯಾವತ್ತಾದ್ರೂ ಬೆಂಗಳೂರಲ್ಲಿ ಇದ್ದಾಗ ನಾನು ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ಯಾವ ರೀತಿ ಪಾವ್ ಭಾಜಿ ಮಾಡೋದು ಅಂತ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಸೊ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷ ನೀವು ಏನು ಅನ್ಕೊಂಡಿರ್ತೀರ, ಕನಸು ಆಸೆ ಎಲ್ಲ ನೆರವೇರ್ಲಿ ಅಂತ ಕೇಳ್ಕೊಳ್ತೀನಿ. ನೀವು ಹೆಂಗಾಗೈತೆ ಪಾವ್ ಭಾಜಿ? ಸೂಪರ್ ಫ್ರೆಂಡ್ಸ್. ನಾನು ಈ ವ್ಲಾಗನ್ನು ನೆಕ್ಸ್ಟ್ ಡೇ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ನಮ್ಮಮ್ಮ ಗದಗ ಸ್ಪೆಷಲ್ ಬದನೆಕಾಯಿ ಬಜ್ಜಿ, ಮಿರ್ಚಿ, ಮಂಡಕ್ಕಿ ಎಲ್ಲ ಮಾಡ್ತಿದ್ರು. ಸೊ ಅದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡು ಬಜ್ಜಿ ಎಲ್ಲ ಮಾಡೋದು ಅವರಿಗೆಲ್ಲ ತುಂಬಾ ಇಷ್ಟ. ಹಾಗೆ ನಮ್ಮಮ್ಮ ಕೂಡ ಅವ್ರ ಜೊತೆ ಮಾಡ್ತಾಯಿದ್ರು. ಇಲ್ಲಿ ಬಾಣಲಿಲಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಎಣ್ಣೆಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಇದೇ ಮಸಾಲಾನ ರುಬ್ಕೊಂಡು ನಾವು ಬದನೆಕಾಯಿ ಬಜ್ಜಿಯಲ್ಲಿ ತುಂಬೋದು. ಓಕೆನಾ? ಇದೇ ಸ್ಪೆಷಲ್ ಮಸಾಲ ಬದನೆಕಾಯಿ ಬಜ್ಜಿಯಲ್ಲಿ ಸ್ಟಫ್ ಮಾಡೋದು. ಓಕೆನಾ? ಇಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಇವತ್ತು ಈವ್ನಿಂಗ್ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ. ಈ ರೀತಿ ಎಲ್ಲರೂ ಕೂಡ್ದಾಗಲೇ ನಾವು ಏನಾದರೂ ಪ್ಲ್ಯಾನ್ ಮಾಡ್ತೀವಿ ಮನೇಲಿ ಆದಷ್ಟು ಮಾಡ್ಕೊಳ್ಳೋದಕ್ಕೆ. ಮುಂಚೆ ಎಲ್ಲ ಹೊರಗಿನ ತಿಂತಿದ್ವಿ, ಬಟ್ ಇವಾಗ ಆದಷ್ಟು ಮನೇಲೇ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬರುತ್ತಲ್ವ, ಹಾಗಾಗಿ ಮನೇಲೇ ಮಾಡ್ಕೊಳ್ತೀವಿ. ಸೊ ಇವಾಗ ನಮ್ಮಮ್ಮ ಇಲ್ಲಿ ಬಜ್ಜಿ ಹಿಟ್ಟು ಕಲಿಸ್ತಾ ಇದ್ದಾರೆ. ಬಜ್ಜಿ ಹಿಟ್ಟನ್ನು, ಇಲ್ಲಿ ಕಡಲೆಬೇಳೆ ಹಿಟ್ಟನ್ನು ಚೆನ್ನಾಗಿ ಸಾಣಿಸ್ಕೊಳ್ತಾರೆ. ನೋಡ್ತಿರ್ಬೋದು ನೀವಲ್ಲಿ ಸಾಣಿಗೆ ಹಿಡಿಬೇಕು. ಯಾಕಂತಂದರೆ ಅದು ಏನು ಸಾಣಿಸಿದಾಗ ರಫ್ ಪಾರ್ಟಿಕಲ್ಸ್ ಎಲ್ಲ ಮೇಲೆ ಕುತ್ಕೊಳ್ಳುತ್ತೆ. ಹಾಗೆ ಅದು ಏನು ಏರ್ ಹಿಡಿದಿರುತ್ತೆ ಅದು ಕೂಡ ಎಲ್ಲ ಹೋಗುತ್ತಂತೆ. ಅದೇನೋ ಹೇಳಿದ್ರು ಅವರು. ಸೊ ಈ ರೀತಿ ಸಾಣಿಸ್ಕೊಂಡು ಮಾಡಿದರೆ ನಿಮಗೆ ಹಿಟ್ಟು ಯಾವ ರೀತಿ ಸ್ಮೂತಾಗಿ ಬರುತ್ತೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಈ ರೀತಿ ಸಾಣಿಗೆ ಹಿಡಿಯೋದ್ರಿಂದ ಗಂಟು ಕೂಡ ಆಗೋದಿಲ್ವಂತೆ. ಹಾಗಾಗಿ ನಮ್ಮಮ್ಮ ಅದನ್ನು ಸಾಣಿಸ್ಬಿಟ್ಟು ಯೂಸ್ ಮಾಡ್ತಾರೆ. ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಅದಕ್ಕೆ ಉಪ್ಪು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿರೋದು ಜೀರಿಗೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದಾರೆ. ನಂತರ ಸ್ವಲ್ಪ ಅಜ್ವೈನನ್ನು ತಿಕ್ಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸೋಡಾ ಪುಡಿ ಎಲ್ಲನೂ ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ತಾರೆ. ಇಲ್ಲಿ ಇದು ಮಸಾಲ ಕೂಡ ಆರೋಗಿತ್ತು, ಅದನ್ನು ಕೂಡ ಅವರು ರುಬ್ಕೊಳ್ತಾ ಇದ್ರು ಚೆನ್ನಾಗಿ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ತಾರೆ. ತೀರಾ ಸಣ್ಣ ಆಗೋದೇನು ಬೇಡ ಪೇಸ್ಟು, ಸ್ವಲ್ಪ ಮೀನ್ಸ್ ತೀರಾ ಪೇಸ್ಟ್ ಆಗೋದೇನು ಬೇಡ, ಸ್ವಲ್ಪ ಗಟ್ಟಿ ತರಿಯಾಗಿದ್ದರೆ ಓಕೆ, ಅಷ್ಟೇ ಸಾಕು, ಹಂಗೆ ಇರಬೇಕು. ಇವಾಗ ನೋಡ್ತಿರ್ಬೋದು ಬದನೆಕಾಯಿ ಯಾವ ರೀತಿ ಕಟ್ ಮಾಡಿದ್ದಾರೆ ಅಂತ ಆವಾಗಲೇ ತೋರಿಸಿದ್ದೀನಿ ನಾನು. ಅದರಲ್ಲಿ ಈ ರೀತಿ ಮಸಾಲೆನ ಸ್ಟಫ್ ಮಾಡ್ತಾರೆ. ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಸ್ಟಫ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಖಾರ ತಿನ್ನೋರು ಸ್ವಲ್ಪ ಜಾಸ್ತಿನೇ ಸ್ಟಫ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಮಸಾಲ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಮಸಾಲ ಮಿಸ್ ಮಾಡಿದರೆ ಬದನೆಕಾಯಿ ಬಜ್ಜಿದು ರುಚಿನೇ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಈ ಮಸಾಲ ಮಾತ್ರ ತುಂಬಾ ಇಂಪಾರ್ಟೆಂಟ್. ಮತ್ತು ಇಲ್ಲಿ ಅಮ್ಮ ಮಂಡಕ್ಕಿ ಕೂಡ ಮಾಡ್ತಾಯಿದ್ರು ಸೈಡ್ಗೆ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾರೆ. ಏನಿಲ್ಲ, ಇದು ಸಿಂಪಲ್ ಆಗಿರೋವಂಥ ಮಂಡಕ್ಕಿನೇ. ಈ ರೀತಿ ಬಜ್ಜಿ ಮತ್ತು ಮಿರ್ಚಿ ಏನಾದರೂ ಮಾಡಿದರೆ ಅದ್ರ ಜೊತೆ ತುಂಬಾ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ತಗೊಂಡಿದ್ದಾರೆ. ಹಾಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ನಂತರ ಅರಿಶಿನ ಪುಡಿ ಹಾಕ್ಕೋಬೇಕು. ಹಾಗೆ ಇದು ಅರಿಶಿನ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡಬೇಕಾಗತ್ತೆ, ಯಾಕಂದರೆ ಈ ಮಸಾಲೆ ಪೂರ್ತಿಯಾಗಿ ಆರಬೇಕು. ಓಕೆ, ಅದನ್ನ ಆರೋದಕ್ಕೆ ಬಿಟ್ಟು ಈ ಕಡೆ ಅಮ್ಮ ಮತ್ತೆ ಅದನ್ನು ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಎಣ್ಣೆ ಕಾಸ್ಕೊಂಡಿದ್ದಾರೆ. ಸ್ವಲ್ಪ ಸುಡು ಅಂತ ಎಣ್ಣೆನ ಹಾಕ್ಕೊಂಡು ಪೂರ್ತಿ ಹಿಟ್ಟಿಗೆ ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕಾಗತ್ತೆ. ಈ ಎಣ್ಣೆ ಹಾಕ್ಕೊಂಡ್ರೇ ಒಂಥರ ಹೆಂಗಂತಂದರೆ ಬಜ್ಜಿ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ, ಉಬ್ಕೊಳ್ಳುತ್ತೆ ಹಿಟ್ಟು. ಓಕೆನಾ? ಸೊ ನಂತರ ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ನೋಡ್ತಾ ಹಾಕ್ಕೊಳ್ಳಿ, ಯಾಕಂದರೆ ಇವಾಗಂತೂ ಅದು ಗಂಟು ಆಗೋದಿಲ್ಲ, ತುಂಬ ಈಸಿಯಾಗಿಯೇ ಮಿಕ್ಸ್ ಆಗುತ್ತೆ. ಯಾಕಂದರೆ ಸಾಣಿಸ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ರಲ್ವ, ಹಂಗಾಗಿ ತುಂಬ ಚೆನ್ನಾಗೇ ಬರುತ್ತೆ. ನೋಡ್ತಿರ್ಬೋದು ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿದ್ರೆ, ನಾನು ಅದೇ ಅಂದ್ಕೊಳ್ತಾ ಇದ್ದೆ, ನಾವೆಲ್ಲ ಡೈರೆಕ್ಟಾಗಿ ಯೂಸ್ ಮಾಡ್ತಿದ್ವಿ. ಬಟ್ ಇದು ನೋಡಿದ ಮೇಲೆ ನನಗೆ ಅನ್ನಿಸ್ತು, ಸೊ ಈ ರೀತಿ ಅದನ್ನ ಸಾಣಿಸ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ, ಬಜ್ಜಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಒಂಥರ ಪಳ್ಳಾಗುತ್ತೆ ಅಂತ ಹೇಳ್ತಾರಲ್ವ, ಆ ರೀತಿನೇ ಬಜ್ಜಿ ಆಗಿತ್ತು. ಸೊ ಇವಾಗ ಅದು ಆರಿತಲ್ವ, ಅದು ಆರಿದ್ದಕ್ಕೆ ಮಂಡಕ್ಕಿ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಗೆ ಸಕ್ಕರೆ ಪುಡಿ
ಸಕ್ಕರೆ ಇರುತ್ತಲ್ಲ ಅದನ್ನ ಪೌಡ್ರ್ ಮಾಡ್ಕೊಂಡಿರ್ತಾರೆ. ಉಪ್ಪು ಸಕ್ಕರೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಸಕ್ಕರೆ ಪುಡಿನ ಮಿಸ್ ಮಾಡಬಾರ್ದು, ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಅದನ್ನ ನಮ್ಮಮ್ಮ ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾರೆ. ನೋಡ್ತಿರ್ಬೋದು ಈ ರೀತಿ ಮಂಡಕ್ಕಿ ಅಥವಾ ಗಿರ್ಮಿಟ್. ಆ್ಯಕ್ಚುಲಿ ಇದು ಬಜ್ಜಿ ಮಿರ್ಚಿಗೆಲ್ಲ ಗಿರ್ಮಿಟೇ ಸೂಪರ್ ಕಾಂಬಿನೇಷನ್ನು. ಬಟ್ ಗಿರ್ಮಿಟ್ ಮಾಡೋದಕ್ಕೆ ಬೇಡ ಅಂತ ಅನಿಸ್ಬಿಟ್ಟು ಈ ರೀತಿ ಮಂಡಕ್ಕಿನ ಮಾಡ್ಕೊಂಡ್ವಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾಕಂದರೆ ತುಂಬಾ ಕ್ರಿಸ್ಪ್ ಇದ್ವು ಮಂಡಕ್ಕಿ, ಅದಕ್ಕೋಸ್ಕರ ಇದನ್ನೇ ಮಾಡ್ಕೊಂಡ್ವಿ. ನೋಡ್ತಿರ್ಬೋದು ಎಷ್ಟು ದಿನ ಆಗಿತ್ತು ಈ ರೀತಿ ಲೈಕ್ ಬದ್ನಿಕಾಯಿ ಬಜ್ಜಿ ತಿಂದು. ಮಿರ್ಚಿ ತಿಂತಿರ್ತೀವಿ ಅವಾಗವಾಗ, ಬಟ್ ಬದ್ನಿಕಾಯಿ ಬಜ್ಜಿ ಮನೇಲಿ ಮಾಡ್ಕೊಂಡು ತಿಂದು ತುಂಬಾ ದಿನ ಆಗ್ಬಿಟ್ಟಿತ್ತು. ಗದಗಿಗೆ ಹೋದರೆ ಮಾತ್ರ ತಿಂತೀವಿ ನಾವು, ಇಲ್ಲ ಅಂತಂದರೆ ಇಲ್ಲ. ತುಂಬಾ ಟೇಸ್ಟಿ ಆಗುತ್ತೆ. ಕಂಪಲ್ಸರಿ ಟ್ರೈ ಮಾಡಿ. ಬದ್ನಿಕಾಯಿ ಬಜ್ಜಿ ಮಾತ್ರ ನೀವು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಲೇಟ್ ಆಗಿಬಿಡ್ತು ಈ ವ್ಲಾಗನ್ನು ಅಪ್ಲೋಡ್ ಮಾಡೋದಕ್ಕೆ. ಊರಲ್ಲಿದ್ದೆ, ಅಲ್ಲಿಗೆ ಆಗಲಿಲ್ಲ ನಂಗೆ ಮಾಡೋದಕ್ಕೆ. ಹಾಗೆ ಊರಿಂದ ಬಂದಮೇಲೂ ಅಷ್ಟೇ ತುಂಬ ಬ್ಯುಸಿ ರುಟೀನ್ ಆಗಿಬಿಟ್ಟಿದೆ, ಟೈಮೇ ಸಾಕಾಗ್ತಿಲ್ಲ ಏನು ಕೆಲಸ ಮಾಡೋದಕ್ಕೂ. ಸೊ ಮತ್ತೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೆ ಹೊಸ ಹೊಸ ವ್ಲಾಗೊಂದಿಗೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.